ಮಂಗಳೂರಿನ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಗ್ಯಾಂಗ್ ವಾರ್ನಂತೆ ಕಾಣ್ತಾ ಇದೆ. ಸುಹಾಸ್ ಕೊಲೆ ಕೇಸ್, ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನಲ್ಲಿ ಹಿಂದೂ ಯುವಕರು ಕೂಡ ಭಾಗಿಯಾಗಿರುವ ಶಂಕೆ ಇದೆ. ಮೇಲ್ನೋಟಕ್ಕೆ ಇದು ಗ್ಯಾಂಗ್ ವಾರ್ ತರ ಕಾಣಿಸ್ತಾ ಇದೆ. ಚಿಕ್ಕಮಗಳೂರಿನ ಇಬ್ಬರು ಹಿಂದೂ ಯುವಕರನ್ನ ಈ ವಿಚಾರದಲ್ಲಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಮೂಲದ ಇಬ್ಬರು ಆರೋಪಿಗಳು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಮಂಗಳೂರಿನ ನಟೋರಿಯಸ್ ಸಫ್ವಾನ್ ಗ್ಯಾಂಗ್ ನ ಯುವಕರು ದುಡ್ಡಿಗಾಗಿ ಹತ್ಯೆಯಲ್ಲಿ ಕೈ ಜೋಡಿಸಿದ್ರ ಈ ಹಿಂದೂ ಯುವಕರು ಅನ್ನುವ ಪ್ರಶ್ನೆ ಇದೆ. ಇದು ಹಾಗಾದ್ರೆ ಗ್ಯಾಂಗ್ ವಾರಾ? ಹಿಂದೂವನ್ನ ಟಾರ್ಗೆಟ್ ಮಾಡಿದ್ದಲ್ವಾ? ಬೇರೆ ಏನಾದ್ರೂ ವೈಯಕ್ತಿಕ ಕಾರಣವಾ? ಅಥವಾ ಹಣ ಸಿಗತ್ತೆ ಅಂತ ಇಂಥ ವಿಚಾರದಲ್ಲಿ ಕೈ ಜೋಡಿಸಿದ್ರ? ಕುತೂಹಲ ಇದೆ, ಪ್ರಶ್ನೆಗಳು ಕೂಡ ಇದೆ. ಇಡೀ ಮಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ. ನಡು ರಸ್ತೆಯಲ್ಲಿ ಸುಹಾಸ್ ಬೀದಿ ಹೆಣವಾಗಿದ್ರು. ನಿನ್ನೆ ತಾನೇ ಎಲ್ಲ ಕಾರ್ಯವನ್ನ ಮುಗಿಸಲಾಯಿತು. ಇದೀಗ ಪೊಲೀಸರು ಅಲರ್ಟ್ ಆಗಿದ್ರು. ಅದರ ಪ್ರತೀಕಾರದ ಹೆಜ್ಜೆ ಎನ್ನುವಂತೆ ಒಂದು 3 ಕಡೆ ತಲವಾರನ್ನೆಲ್ಲ ಬೀಸಿದ್ದು ಆಯ್ತು. ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಮಂಗಳೂರಿನ ಸುತ್ತಮುತ್ತ. ಹೀಗಿರುವಾಗ ತನಿಖೆಯನ್ನ ಮಾಡ್ತಾ ಇರೋ ಪೊಲೀಸರಿಗೆ ಒಂದು ಶಾಕಿಂಗ್ ಸುದ್ದಿ ಕೇಳಿ ಬರುತ್ತೆ. ಇದು ಗ್ಯಾಂಗ್ ವಾರ ಅಂತ. ಯಾಕಂತ ಹೇಳಿದ್ರೆ ಕೋಮು ದ್ವೇಷದಿಂದ ಆಗಿರೋದು. ಈ ಒಂದು ರಿವೆಂಜ್ ಮರ್ಡರ್ ಅಂತೆಲ್ಲ ನಾವು ಚರ್ಚೆ ಮಾಡ್ತಾ ಇರೋ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಇಬ್ಬರು ಹಿಂದೂ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಎನ್ನುವಂತಹ ಅನುಮಾನದ ಹಿನ್ನೆಲೆಯಲ್ಲಿ ಹಾಗಾದ್ರೆ ಇದು ಗ್ಯಾಂಗ್ ವಾರ? ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರು ಇದಕ್ಕೆ ತನಿಖೆಯನ್ನ ಮಾಡಿ ಒಂದು ಲಾಜಿಕಲ್ ಎಂಡ್ ಅನ್ನ ಕೊಡ್ಲೇಬೇಕು. ಯಾಕಂದ್ರೆ ಇವೆಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದು ಪೊಲೀಸರ ವಿರುದ್ಧ. ಯಾಕಂದ್ರೆ ನೆಗ್ಲೆಕ್ಟ್ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ ಹಾಳಾಗೋಗಿದೆ ಮಂಗಳೂರು ಭಾಗದಲ್ಲಿ. 1.5 ತಿಂಗಳ ಹಿಂದೆಯೇ ಪೋಸ್ಟ್ ಹಾಕಿದ್ರು, ಗಮನವನ್ನ ಕೊಟ್ಟಿಲ್ಲ. ವರ್ಷಕ್ಕೊಂದೊಂದು ಈ ರೀತಿಯಾಗಿ ರಿವೆಂಜ್ ಮರ್ಡರ್ಗಳು ಆಗ್ತಾ ಇದ್ರು ಕೂಡ ಪೊಲೀಸರು ಬೆಚ್ಚಿಗೆ ಮಲಗಿದ್ದಾರೆ. ಎಲ್ಲ ಆರೋಪಗಳ ನಡುವೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರು ಮೈ ಕೊಡುವಿ ಎದ್ದು ತನಿಖೆಯನ್ನ ಮಾಡಲೇಬೇಕಾಗಿದೆ. ಇದು ಕೋಮು ದ್ವೇಷಕ್ಕೆ ನಡೆದಂತಹ ರಿವೆಂಜ್ ಮರ್ಡರ್ ಅಥವಾ ಗ್ಯಾಂಗ್ ವಾರ್ ಅನ್ನೋದಾದ್ರೆ ಇದರಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ರು ವೈಯಕ್ತಿಕ ವಿಚಾರವ ಅಂತ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಮಂಗಳೂರು ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅವಿತು ಕೂತಿದ್ದ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. 6 ಜನ ಪ್ರಮುಖ ಆರೋಪಿಗಳ ಜೊತೆ ಇಬ್ಬರು ಹಿಂದೂ ಯುವಕರು ಕೂಡ ಸೇರಿದ್ದಾರೆ. ಇಬ್ಬರು ಹಿಂದೂ ಯುವಕರು ಸೇರಿ ಒಟ್ಟು 8 ಆರೋಪಿಗಳನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. 8 ಆರೋಪಿಗಳ ತೀವ್ರ ವಿಚಾರಣೆಯನ್ನ ಮಂಗಳೂರು ಪೊಲೀಸರು ನಡೆಸ್ತಾ ಇದ್ದಾರೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಮಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲವರು ಘಟನೆ ಆದ್ಮೇಲೆ ಅವಿತು ಕುಳಿತಿದ್ರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. 6 ಜನ ಪ್ರಮುಖ ಆರೋಪಿಗಳ ಜೊತೆ ಇಬ್ಬರು ಹಿಂದೂ ಯುವಕರು, ಅದು ಕೂಡ ಚಿಕ್ಕಮಗಳೂರು ಮೂಲದವರು ಅಂತ ಮಾಹಿತಿ ಇದೆ, ಕಳಸಾದವರು ಅಂತ. ಸೊ ಕುತೂಹಲ ಮೂಡಿಸ್ತಾ ಇರುವಂತದ್ದು ಗ್ಯಾಂಗ್ ವಾರಾ? ಬೇರೆ ಏನಾದ್ರೂ ಕಾರಣವಾ ಅಥವಾ ರಿವೆಂಜಿನ? ಕಾಕತಾಳಿ ಆಗ್ಬಿಡ್ತಾ ಎಲ್ಲವೂ ಕೂಡ. ಹಕ್ಕೆ ಬಂದ್ ಕೂರೋಕು ಕೊಂಬೆ ಮುರಿಯೋಕು. ಯಾಕಂತ ಹೇಳಿದ್ರೆ ಆ ರಿವೆಂಜ್ ವೆರಿ ಸೂನ್ ಅನ್ನಂತಹ ಒಂದು ಸ್ಟೇಟಸ್ ಓಡಾಡ್ತಾ ಇತ್ತು. ಅದ್ರ ಬೆನ್ನಲ್ಲೇ ಈ ಮರ್ಡರ್ ಆಗಿದೆ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲಿ ತನಕ ಕೇಳಿ ಬರ್ತಾ ಇದ್ದಿದ್ದು. ಬಟ್ ಇದು ಬೇರೆ ಏನಾದ್ರೂನಾ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಘಟನೆ ಆದ್ಮೇಲೆ ಕೆಲವರು ಮಂಗಳೂರಿನಲ್ಲೇ ಅವಿತು ಕೂತಿದ್ರು, ಎಸ್ಕೇಪ್ ಆಗೋಕ್ ಸಾಧ್ಯ ಆಗಿಲ್ಲ ಅವ್ರಿಗೆ ಬೇರೆ ಕಡೆ. ಅವ್ರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಹೇಗಪ್ಪ ಅಂತ ಹೇಳಿದ್ರೆ ವಿಡಿಯೋದಲ್ಲಿರುವಂತಹ ಸಾಕ್ಷಿಯನ್ನ ಆಧರಿಸಿ 6 ಜನರನ್ನ, ಮತ್ತಿಬ್ಬರು ಬಹಳ ಆಶ್ಚರ್ಯ ಅನ್ನಿಸ್ತಾ ಇರುವಂತದ್ದು ಇಬ್ಬರು ಹಿಂದೂ ಯುವಕರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಆಲ್ರೆಡಿ ತನಿಖೆಯನ್ನ ಮಾಡ್ತಿರ್ತಾರೆ, ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಅವರದ್ದೇ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇರುತ್ತೆ. ವಿಚಾರಗಳು ಒಂದೊಂದೇ ಹೊರ ಬರುತ್ತೆ. ಇವರಿಬ್ರು ಯಾಕೆ ಅದಕ್ಕೆ ಕೈ ಜೋಡಿಸಿದ್ರು? ಉದ್ದೇಶ ಏನಾಗಿತ್ತು? ಇವ್ರಿಗೇನಾದ್ರೂ ಸುಹಾಸ್ ಮೇಲೆ ಪರ್ಸನಲ್ ದ್ವೇಷ ಏನಾದ್ರೂ ಇತ್ತ? ವೈಯಕ್ತಿಕ ದ್ವೇಷ ಇತ್ತ? ಅಥವಾ ಹಣಕ್ಕೋಸ್ಕರ ಕೈ ಜೋಡಿಸಿದ್ರ? ಇದು ಕೋಮು ಸಂಘರ್ಷಕ್ಕೆ ಆದಂತಹ ರಿವೆಂಜ್ ಮರ್ಡರ್ ಏನ? ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿ ಆಗಿದ್ರು. 1 ವರ್ಷದ ಹಿಂದೆ ತಾನೇ ಹೊರಗೆ ಬಂದಿದ್ರು ಜೈಲಿನಿಂದ. ಯಾರು? ಇದೇ ಸುಹಾಸ್ ಶೆಟ್ಟಿ. ಸೊ ಅದರ ರಿವೆಂಜ್ ಮರ್ಡರ್ ಏನ ಅಥವಾ ಹೇಗೆ? ಯಾಕೆ ಇಷ್ಟೊಂದು ಅನುಮಾನಗಳು ಕಾಡ್ತಾ ಇದೆ ಅಂದ್ರೆ
ಈಗ ಅರೆಸ್ಟ್ ಮಾಡಿರುವಂತಹ ಒಟ್ಟು 8 ಜನರಲ್ಲಿ 2 ಹಿಂದೂ ಯುವಕರು ಇದ್ದಾರೆ. ಅವರು ಮಂಗಳೂರಿನವರಲ್ಲ, ಚಿಕ್ಕಮಗಳೂರು ಮೂಲದ ಕಳಸದವರು. ಅವರು ಆ ಜಾಗಕ್ಕೆ ಹೋಗಿದ್ರ? ಅವರ ಪಾತ್ರ ಏನು? ಬರೀ ಹಣದ ಆಸೆಗೋಸ್ಕರ, ಆಮಿಷಕ್ಕೋಸ್ಕರ ಈ ಕೆಲಸ ಕೈ ಹಾಕಿದ್ರ? ವೈಯಕ್ತಿಕ ದ್ವೇಷ ಏನಾದ್ರು ಇತ್ತ? ಸುಹಾಸ್ ಶೆಟ್ಟಿಯನ್ನ ಮೊದಲೇ ಗೊತ್ತಿದ್ದಂಥವ್ರ, ಅವರು ಅರಿತಿದ್ದಂಥವ್ರ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಮಂಗಳೂರು ಉದ್ವಿಗ್ನವಾಗಿದೆ. ಬಹಳ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮಂಗಳೂರು ಇದೆ. ಸುಹಾಸ್ ಶೆಟ್ಟಿಯ ಅಂತ್ಯ ಸಂಸ್ಕಾರ ನಡೆಯೋದ್ರೊಳಗೆ ಮತ್ತೊಂದು ಪ್ರತೀಕಾರ ಆಗ್ಲೇ ಬಿಡಬೇಕು, ಮತ್ತೊಂದು ಧರ್ಮದಲ್ಲಿ ಅಂತ ಮಚ್ಚುಗಳನ್ನೆಲ್ಲ ಬೇಯಿಸಿದ್ರು. ಅದನ್ನೆಲ್ಲ ತಡೆದಿದ್ದಾರೆ ಪೊಲೀಸರು. ಈ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ಅಥವಾ ಬ್ರೇಕಿಂಗ್ ಅಂತ ಹೇಳಿದ್ರೆ, ಈ ಗ್ಯಾಂಗ್ ನಲ್ಲಿ 2 ಹಿಂದೂ ಯುವಕರನ್ನ ಅರೆಸ್ಟ್ ಮಾಡಿರುವಂತದ್ದು. ಅವರು ಕೈ ಜೋಡಿಸಿದ್ರ? ಹೌದು ಅನ್ನೋದಾದ್ರೆ ಕಾರಣ ಏನು? ಹಿನ್ನೆಲೆ ಏನು? ವೈಯಕ್ತಿಕ ದ್ವೇಷವ, ಹಣದ ಆಮಿಷವ, ಅಥವಾ ಬೇರೆ ಏನಾದ್ರೂ ಇದೆಯಾ? ಇವೆಲ್ಲವೂ ಕೂಡ ಇದೀಗ ತನಿಖೆಯಿಂದ ಅಷ್ಟೇ ಹೊರ ಬರಬೇಕಾಗಿದೆ. ಆಲ್ರೆಡಿ ಆರೋಪಗಳ ಸುರಿಮಳೆಯ ಮೂಟೆಯನ್ನ ತಲೆ ಮೇಲೆ ಹೊತ್ಕೊಂಡಿರುವ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇರುವಾಗ ಜನರು, ಆರೋಪಗಳ ಮೂಟೆಯನ್ನ ತಲೆ ಮೇಲೆ ಹೊತ್ಕೊಂಡಿರೋ ಪೊಲೀಸರು ಈ ವಿಚಾರವನ್ನ ಆದಷ್ಟು ಬೇಗ ಈ ಗೋಜಲನ್ನ ಬಿಡಿಸಲೇಬೇಕಾಗಿದೆ. ಇಡೀ ರಾಜ್ಯ ತಿರುಗಿ ನೋಡ್ತಾ ಇದೆ ಮಂಗಳೂರು ಭಾಗವನ್ನ. ಬಹಳ ಸೂಕ್ಷ್ಮ ಪ್ರದೇಶ, ಹೌದು. ಸೂಕ್ಷ್ಮ ಪ್ರದೇಶದಲ್ಲೂ ಪೊಲೀಸರು ಇಷ್ಟೊಂದು ನಿದ್ರೆ ಮಾಡ್ತಾ ಇದ್ರ? ಶಾಂತವಾಗಿದ್ರ? ಪೊಲೀಸರ ಮೇಲೆ ಏನ್ ನಡೆಗಳು ಅನುಮಾನವನ್ನ ಮೂಡಿಸ್ತಾ ಇದೆ. ಹೇಗಿರುವಾಗ ಈ ತನಿಖೆಯನ್ನ ಹೇಗೆ ನಡೆಸ್ತಾರೆ? ತಾರ್ಕಿಕ ಅಂತ್ಯ ಅಥವಾ ಒಂದು ಲಾಜಿಕಲ್ ಎಂಡ್ ಹೇಗೆ ಕೊಡ್ತಾರೆ? ಇದು ಯಾವ ಕಾರಣಕ್ಕಾಗಿದ್ದು? ರಿವೆಂಜ್ ಮರ್ಡರ್ ಏನ ಇದು? ಫಾಜಿಲ್ ಅವರ ರಿವೆಂಜ್ ಮರ್ಡರ್ ಏನಾ ಒಂದು ಪ್ರಶ್ನೆ, ಅಥವಾ ಗ್ಯಾಂಗ್ ವಾರ್ ಅನ್ನೋದಾದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಹಿಂದೂ ಯುವಕರು ಯಾಕೆ ಇದಕ್ಕೆ ಕೈ ಜೋಡಿಸಿದ್ರು? ವೈಯಕ್ತಿಕ ಕಾರಣಗಳೇನಾದ್ರೂ ಇತ್ತ? ಯಾಕಂದ್ರೆ ಇವ್ರ ಮೇಲೆ ಕೆಲವೊಂದು ರೌಡಿ ಶೀಟ್ ಕೂಡ ಓಪನ್ ಆಗಿತ್ತು ಇದೇ ಸುಹಾಸ್ ಶೆಟ್ಟಿಯ ಮೇಲೆ. ಹಾಗಿರುವಾಗ ಅವ್ರಿಗೆ ಹೋಗಿ ಕೇಳಿದ್ರು 2-3 ಸಲ, ನನಗೆ ಆತಂಕ ಇದೆ ಸರ್, ನನ್ನ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು, ನನಗೆ ಪರ್ಮಿಷನ್ ಕೊಡಿ ವೆಪನ್ ಅನ್ನು ಏನಾದ್ರು ಇಟ್ಕೊಳ್ಳೋಕೆ. ಅಂದ್ರೆ ಪೊಲೀಸರು ಬಿಟ್ಟಿರ್ಲಿಲ್ಲ, ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಅನ್ನುವಂಥದ್ದನ್ನ ಹರೀಶ್ ಪುಂಜ MLA ನೆನ್ನೆ ತಾನೇ ಹೇಳ್ತಾ ಇದ್ರು. ಬಹಳ ಕುತೂಹಲ ಮೂಡಿಸ್ತಾ ಇದೆ ಈಗ ತನಿಖಾ ಹಂತ, ಅಥವಾ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಹೊರ ಬರುತ್ತೆ ಅಂತ. ಇದು ಪಕ್ಕಾ ರಿವೆಂಜ್ ಮರ್ಡರ್, ಅನ್ಯ ಧರ್ಮೀಯರ ಕೈವಾಡವೇ ಇದರಲ್ಲಿ ಇರುವಂತದ್ದು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರುವಾಗ, ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದಲ್ಲಿ. ಅರೆಸ್ಟ್ ಆಗಿರುವ 8 ಜನರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ 2 ಹಿಂದೂ ಧರ್ಮದ ಯುವಕರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾಕೆ? ಅವರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ವಿಡಿಯೋವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅದನ್ನೇ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಇದೀಗ. ಹಾಗಾದ್ರೆ ಆ ವಿಡಿಯೋದಲ್ಲಿ ಅವರಿಬ್ರು ಇದ್ರಾ? ಹೌದು ಅನ್ನೋದಾದ್ರೆ ಯಾಕೆ ಇದಕ್ಕೆ ಕೈ ಜೋಡಿಸಿದ್ರು? ಹಣದ ಆಮಿಷಕ್ಕ ಇಷ್ಟಿಷ್ಟು ಹಣ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರಾ? ಅಥವಾ ಸುಹಾಸ್ ಶೆಟ್ಟಿ ವಿಚಾರದಲ್ಲಿ ವೈಯಕ್ತಿಕ ದ್ವೇಷ ಏನಾದ್ರು ಇತ್ತಾ? ಸುಹಾಸ್ ಅವ್ರನ್ನ ಬಹಳ ಹತ್ರದಿಂದ ನೋಡಿದಂತವ್ರ ಇವರು? ಸುಹಾಸ್ಗೂ ಇವ್ರಿಗೂ ಏನ್ ಲಿಂಕು? ಅಥವಾ ಗುಂಪಿಗೂ ಇವ್ರಿಗೂ ಏನ್ ಲಿಂಕು? ಯಾಕೆ ಇದರಲ್ಲಿ ಕೈ ಜೋಡಿಸಿದ್ರು, ಶಾಮೀಲಾದ್ರು? ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಇಂಟರ್ನಲ್ ಲಿಂಕ್ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪೊಲೀಸರು ಇದನ್ನ ಭೇದಿಸಬೇಕಾಗಿದೆ. ಅವರದ್ದೇ ಆದಂತಹ ಸ್ಟೈಲ್ನಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಬಿಡಲ್ಲ. ಬಟ್ ಆದಷ್ಟು ಬೇಗ ತನಿಖೆ ಆಗಬೇಕಾಗಿದೆ, ಒಂದು ಲಾಜಿಕಲ್ ಎಂಡ್ ಕೊಡಬೇಕಾಗಿದೆ. ಯಾಕಂದ್ರೆ ಜನ ಕುತೂಹಲದಿಂದ ಮಂಗಳೂರನ್ನ ನೋಡ್ತಾ ಇದ್ದಾರೆ. ಸಂಸ್ಕೃತಿಗೆ ಹೆಸರಾಗಿದ್ದಂತಹ ನಾಡು, ದೈವವನ್ನೇ ನಂಬ್ತಾ ಇದ್ದಂತಹ ನಾಡು ಬಹಳ ಸೂಕ್ಷ್ಮ ಪ್ರದೇಶವಾಗಿ ಪರಿಣಮಿಸಿದ್ದು, ಕೋಮು ಸಂಘರ್ಷ ಅನ್ನುವಂಥದ್ದು ಪದೇ ದಂಗೆ ಹೇಳ್ತಾ ಇದೆ ಆ ಭಾಗದಲ್ಲಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಆದಿತ್ಯ ನೀಡ್ತಾರೆ. ಗುಡ್ ಮಾರ್ನಿಂಗ್ ಆದಿತ್ಯ. ಮಂಗಳೂರು ಸುಹಾಸ್ ಶೆಟ್ಟಿಯ ಕೊಲೆ ವಿಚಾರದಲ್ಲಿ ಪ್ರಕ್ಷುಬ್ಧವಾಗಿದೆ. ಹೀಗಿರುವಾಗ ಒಂದು ಬಿಗ್ ಬ್ರೇಕಿಂಗ್ ಶಾಕಿಂಗ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಕೊಲೆಯಲ್ಲಿ 2 ಹಿಂದೂ ಯುವಕರನ್ನು ಕೂಡ ಈ ಕೊಲೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ. ಕಾರಣ ಏನು? ಅವರಿಬ್ಬರ ಹಿನ್ನೆಲೆ ಏನು? ಯಾಕಿರ್ಬೋದು? ಕುತೂಹಲ ಮೂಡ್ತಾ ಇದೆ ಆದಿತ್ಯ. ಏನು ಮಂಗಳೂರಿನಲ್ಲಿ ಮೊನ್ನೆ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಕೂಡ ನಮ್ಗೆ ಈಗ ದೊರಕಿರುವಂತದ್ದು. ಮುಖ್ಯವಾಗಿ ಈ ಒಂದು ಗ್ಯಾಂಗ್ ವಾರ್ ಅಥವಾ
ಈ ಒಂದು ಇದು ಹಿಂದೆ ನಡೆದಂತಹ ಕೊಲೆಗೆ ಪ್ರತೀಕಾರವ ಅಥವಾ ಇದೊಂದು ಬೇಕುಂತಲೇ ಮಾಡಿದಂತಹ ಕೃತ್ಯ ಅಂತ ಹೇಳುವಂತಹ ಸಂಶಯ ಕೂಡ ಈಗ ಎದುರಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಈಗ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಒಂದು ಗ್ಯಾಂಗ್ ನಲ್ಲಿ ಅಂದ್ರೆ ಯಾರು ಸುಹಾಸ್ ಶೆಟ್ಟಿ ಅವರನ್ನು ಕೊಂದಿದ್ದಾರೆ, ಆ ಹತ್ಯೆಗೆ ಪ್ರಮುಖರಾದವರು ಇಬ್ರು ಅಂತ 8 ಜನರನ್ನು ಈಗ ಬಂಧಿಸಿರುವಂತದ್ದು. ಈ 8 ಜನರಲ್ಲಿ ಇಬ್ರು ಹಿಂದೂ ಯುವಕರು ಅಂತ ಹೇಳುವಂತಹ ಮಾಹಿತಿ ಕೂಡ ನಮ್ಗೆ ಈಗ ದೊರಕಿರುವಂತದ್ದು. ಇವರೇ ಕೊಲೆ ಮಾಡಿದಾರ ಅಥವಾ ಇವರು ಸಾಥ್ ನೀಡಿದಾರ ಅಂತ ಹೇಳುವಂತದ್ದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಎಲ್ಲಾ ಈ ಪೊಲೀಸ್ ಇಲಾಖೆ ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆಗಳನ್ನು ಪ್ರಾರಂಭಿಸಿದೆ. ಮಂಗಳೂರಿನಾದ್ಯಂತ ಅಥವಾ ಮಂಗಳೂರಿನ ಹೊರವಲಯಕ್ಕೆ ಸೇರಿದಂತೆ 5 ತಂಡಗಳನ್ನು ರಚನೆ ಮಾಡಿಕೊಂಡು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, CCTV ಫುಟೇಜ್ ಆಗಿರ್ಬೋದು, ಬಳಿಕ ಕೃತ್ಯಕ್ಕೆ ಯೂಸ್ ಮಾಡಿದಂತಹ ಕಾರ್ಗಳಾಗಿರ್ಬೋದು, ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಈ ಒಂದು ಪ್ರಕರಣವನ್ನು ಪೊಲೀಸರು ಭೇದಿಸ್ತಾ ಇರುವಂತದ್ದು. ಜೊತೆಗೆ ಮಂಗಳೂರಿನಲ್ಲೂ ಕೂಡ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಹಾಕಿಕೊಂಡು ತಪಾಸಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಇಬ್ಬರು ಯುವಕರು ಕಳಸಾ ಮೂಲದವರು, ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಮೂಲದವರು ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಈಗ ಬರ್ತಿರುವಂತದ್ದು. ಈ ಇಬ್ರು ಈ ಗ್ಯಾಂಗ್ ನಲ್ಲಿ ಇಬ್ರು ಇವನು ಹಿಂದೂ ಯುವಕರು ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ಇವರು ನಿನ್ನೆ ಸ್ಥಳದಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಇದ್ರು. ಇವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆಗೆ ಇವರು ನೇರ ಆರೋಪ ಆದ ಆ ಸ್ಥಳದಲ್ಲಿದ್ರು ಅಂತ ಹೇಳುವಂತಹ ಮಾಹಿತಿ ಕೂಡ ಇರುವಂತದ್ದು. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ. ಅದರ ಹಿಂದೆ ಪೂರ್ವದ್ವೇಷಕ್ಕೆ ಕೊಲೆ ಮಾಡಿದಾರಾ ಅಥವಾ ಏನಾದ್ರು ಪರ್ಸನಲ್ ರೀಸನ್ ಇತ್ತ ಸುಹಾಸ್ ಶೆಟ್ಟಿ ಅವರ ಜೊತೆ ಅಂತ ಹೇಳುವಂತದ್ದು ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿರುವಂತದ್ದು. ಜೊತೆಗೆ ಮಂಗಳೂರು ಕೂಡ ಈಗ ಯಥಾಸ್ಥಿತಿಗೆ ಬಂದಿರುವಂತದ್ದು. ಯಾಕಂದ್ರೆ ನಿನ್ನೆ ಸಂಪೂರ್ಣವಾಗಿ ಮಂಗಳೂರು ಬಂದ್ ಆಗಿತ್ತು. ಯಾವುದೇ ವಾಹನಗಳ ಸಂಚಾರ ಇರಲಿಲ್ಲ, ಬಸ್ಗಳ ಸಂಚಾರ ಇರಲಿಲ್ಲ, ಜೊತೆಗೆ ಅಂಗಡಿ ಮುಂಗಟ್ಟುಗಳು ಯಾವುದು ಕೂಡ ಇರಲಿಲ್ಲ. ಆದ್ರೆ ಇವತ್ತು ಯಥಾಸ್ಥಿತಿ ಆಗಿದೆ. ಆದ್ರೆ ಕೆಲವೊಂದು ಪ್ರದೇಶದಲ್ಲಿ, ಸೂಕ್ಷ್ಮ ಪ್ರದೇಶ ಅಂತ ಹೇಳುವಂತ ಕೆಲವೊಂದು ಪ್ರದೇಶದಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ತರ ಇದೆ. ಆದ ಕಾರಣ ಮಂಗಳೂರಿನಲ್ಲಿ 4 ದಿನದ ಮಟ್ಟಿಗೆ 163 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಎಲ್ಲೂ ಕೂಡ ಗುಂಪು ಸೇರಬಾರ್ದು, ಯಾರು ಕೂಡ ಗುಂಪುಗಟ್ಟಿ ನಿಲ್ಬಾರ್ದು ಅಂತ ಹೇಳುವಂತಹ ಮಾಹಿತಿ ಕಮಿಷನರ್ ಅಥವಾ ಯಾರು ಜಿಲ್ಲಾಧಿಕಾರಿ ಅವರು ಆದೇಶ ಕೊಟ್ಟಿರುವಂತದ್ದು. ವಿದ್ಯಾ, ಇದೀಗ ಮಂಗಳೂರಿನ ಪರಿಸ್ಥಿತಿ ನೀವು ಹೇಳಿದ್ರಿ, ಒಂದ್ ರೀತಿ ಎಲ್ಲವೂ ಯಥಾವತ್ತಾಗಿ ಸಾಮಾನ್ಯ ಜೀವನಕ್ಕೆ ಮರಳ್ತಾ ಇದೆ ಅಂತ. ಬಟ್ ಬೂದಿ ಮುಚ್ಚಿದ ಕೆಂಡದಂತಿದ್ಯಾ, ಜನರಲ್ ಆತಂಕ ಇದೆಯಾ ಒಂದು. ಮತ್ತೊಂದು, ಇಬ್ಬರು ಹಿಂದೂ ಯುವಕರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಅಂದಾಗ ನಾವೇನು ವಿಜುವಲ್ ನೋಡ್ತಾ ಇದ್ವಿ ಕೊಚ್ಚಿ ಕೊಲ್ಲೆ ಮಾಡೋದನ್ನ ಸುಹಾಸ್ ಅವರ ವಿಚಾರದಲ್ಲಿ, ಆದಿತ್ಯ ಆ ವಿಡಿಯೋದಲ್ಲಿ ಅವರಿಬ್ರು ಇದರಾ? ಎಸ್ ಇದೆಯಾ, ಈಗಾಗಲೇ ಆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಮುಖ್ಯವಾಗಿ ಆ ಸಿಸಿಟಿವಿ ಮೊಬೈಲ್ ನಲ್ಲಿ ಅಥವಾ ಸಿಸಿಟಿವಿಯಲ್ಲಿ ಕರೆಕ್ಟ್ ಆಗಿ ಅವರ ಮುಖ ಪರಿಚಯ ಸರಿಯಾಗಿ ಸಿಗ್ತಿಲ್ಲ. ಇದರ ಕಾರಣ ಇವರು ಯಾರು ಅಂತ ಹೇಳುವಂತದ್ದು ಇನ್ನಷ್ಟೇ ಪೊಲೀಸ್ ಇಲಾಖೆ ಇವರನ್ನು ಕಂಡುಹಿಡಬೇಕಾಗಿದೆ. ಮುಖ್ಯವಾಗಿ ನೇರ ಆರೋಪಿಗಳಾಗಿದ್ದಾರಾ ಅಥವಾ ಹಿಂದೆ ನಿಂತು ಸಪೋರ್ಟ್ ಮಾಡಿದಾರ ಅಂತ ಹೇಳುವಂತದ್ದು ಕೂಡ ಈಗ ಸಂಶಯಕ್ಕೆ ಕಾರಣವಾಗಿರುವಂತದ್ದು. ಒಟ್ಟಿನಲ್ಲಿ ಕಳಸಾದಿಂದ ಬಂದು ಅಥವಾ ಇವರಿಗೆ ಹಣ ಕೊಟ್ಟು ಇವರನ್ನು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಇದೆ. ಒಟ್ಟಿನಲ್ಲಿ ಈ ಎಲ್ಲ ತನಿಖೆಗಳು ಅಥವಾ ಈ ಎಲ್ಲ ಸಂಶಯಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗಿದೆ. ಆದಷ್ಟು ಬೇಗ ಇವರನ್ನು ಹಿಡಿಬೇಕು ಅಂತ ಹೇಳುವಂತದ್ದು ಕೂಡ ಹಿಂದೂ ಕಾರ್ಯಕರ್ತರು ಅಥವಾ ಯಾರು ಸುಹಾಸ್ ಶೆಟ್ಟಿ ಆಪ್ತರಿದ್ದಾರೆ ಅವರು ಕೂಡ ಹೇಳಿರುವಂತದ್ದು. ಇವರು ಕಳಸಾದಿಂದ ಬಂದು ಮಂಗಳೂರಿನಲ್ಲಿ ನೆಲೆಸಿ ಪ್ರೀ ಪ್ಲಾನ್ ಮಾಡಿ ಕೊಂದಿದ್ದಾರೆ ಅಥವಾ ಕೊಲ್ಲುವವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳುವಂತದ್ದು ಮಾಹಿತಿ ನಮ್ಗೆ ದೊರಕಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ಆದಿತ್ಯ.